ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಕಾರ್ಯ ನಡೀತಾ ಇದೆ ಇವತ್ತು. ಕೊನೆಗೂ ಕೂಡ 9 ತಿರಸ್ಕೃತ ಮತಪತ್ರಗಳು ಪತ್ತೆಯಾಗಿದೆ. ಮತಪತ್ರ ಪತ್ತೆಯಾಗ್ತಿದ್ದ ಹಾಗೆ ಮತ ಎಣಿಕೆ ಆರಂಭ ಆಗಿದೆ. 279 ಮತಪತ್ರಗಳಲ್ಲಿ 9 ಮತಪತ್ರಗಳು ನಾಪತ್ತೆಯಾಗಿದ್ವು. ಈ 9 ಮತಪತ್ರಗಳ ಹುಡುಕಾಟದಲ್ಲೇ ಅಧಿಕಾರಿಗಳು ಇಷ್ಟೊತ್ತಿನ ತನಕ ಹೈರಾಣಾಗಿದ್ರು. ಸದ್ಯ ಈಗ 9 ಮತಪತ್ರಗಳು ಪತ್ತೆಯಾಗಿದೆ. ಮತ ಎಣಿಕೆಯ ಕಾರ್ಯ ಶುರುವಾಗಿದೆ. ಅಂಚೆ ಮತಗಳ ಮರು ಎಣಿಕೆ ಆಗಬೇಕು ಅಂತ ಹೇಳಿ ಕೋರ್ಟ್ನ ಆದೇಶ ಇದ್ದಿದ್ದು. ಆ ಕಾರಣಕ್ಕಾಗಿ ಇವತ್ತು ಅದರ ಮರು ಎಣಿಕೆ ಕಾರ್ಯ ನಡೀಬೇಕಾಗಿತ್ತು. ಆದರೆ ತಿರಸ್ಕೃತಗೊಂಡಿದ್ದಂತಹ 279 ಮತಪತ್ರಗಳ ಪೈಕಿ 9 ಮತಪತ್ರಗಳು ಪತ್ತೆಯಾಗಿರಲೇ ಇಲ್ಲ. ಯಾಕಂದರೆ ಇದು ಕೂಡ ಎಣಿಕೆ ಆಗಬೇಕು ಅನ್ನೋದು ಕೋರ್ಟ್ನ ಸೂಚನೆ ಇದ್ದಿದ್ದರಿಂದ ಇಲ್ಲಿವರೆಗೂ ಈ 9 ಮತಪತ್ರಗಳನ್ನು ಹುಡುಕೋದ್ರಲ್ಲೇ ಸಮಯ ಆಗಿತ್ತು. ಈಗ ಅದು ಪತ್ತೆಯಾಗಿದೆ. 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಕೇವಲ ಕಡಿಮೆ ಅಂತರದ ಮತದಿಂದ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದರು. ಅದನ್ನು ಪ್ರಶ್ನಿಸಿ ಮರು ಮತ ಎಣಿಕೆ